नमस्ते। अहं डॉक्टर कविता भट्ट, दोड्डबಳ್ಳापुरनगरे विद्यमान श्री कोङ्गाडियप्प प्रौढशालायां संस्कृतशिक्षिका अस्मि। प्रियछात्राः सर्वे सन्नद्धाः वा? प्रियछात्राः, अद्यतन संवेदपाठमालिकां प्रति युष्माकं हार्दं स्वागतं। प्रथमं प्रार्थनया सह आरम्भं कुर्मः। अद्य सरस्वती नमस्तुभ्यं वरदे कामरूपिणी, विद्यारम्भं करिष्यामि सिद्धिर्भवतु मे सदा। प्रिय छात्राः, अद्य कः पाठः संवेदपाठमालिकायाम् इति चिन्तयन्तः सन्ति वा? प्रथमं छात्राः कथं भवितव्यं? ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳ್ತಾರಲ್ವಾ? ಈ ಮಾತಿನಂತೆ ನೀವು ಏನಾಗಿರಬೇಕು? ನೀವೆಲ್ಲರೂ ಕೂಡ ನಾಳಿನ ಉತ್ತಮ ಪ್ರಜೆಗಳಾಗಬೇಕು. ಉತ್ತಮ ಪ್ರಜೆಗಳಾಗಬೇಕು ಅಂದರೆ ಏನು ಮಾಡಬೇಕು? ನೀವೆಲ್ಲರೂ ಕೂಡ ಉತ್ತಮ ಪ್ರಜೆಗಳಾಗಬೇಕು ಅಂತ ನೀವೇನು ಮಾಡಿದ್ದೀರಾ? ಪ್ರಥಮ ಭಾಷೆಯಾಗಿ ಸಂಸ್ಕೃತವನ್ನು ಆಯ್ಕೊಂಡಿದ್ದೀರಾ. ತುಂಬ ಸಂತೋಷದ ವಿಷಯ. ಕೇಳಿಸ್ಕೊಳ್ಳಿ ಮಕ್ಕಳೇ, ಇದಕ್ಕನುಗುಣವಾದಂತಹ ಒಂದು ನಿದರ್ಶನವನ್ನು. ಹಿಂದೆ ಮಹಿಳಾರೋಪ್ಯ ಎಂಬಂತಹ ನಗರದಲ್ಲಿ ಅಮರಶಕ್ತಿ ಎಂಬಂತಹ ರಾಜನಿದ್ದ. ಅವನ ಹತ್ರ ಸಂಪತ್ತು ಎಲ್ಲ ಹೇರಳವಾಗಿತ್ತು, ಆದರೆ ಅವನ ಹತ್ರ ನೆಮ್ಮದಿ ಮಾತ್ರ ಇರಲಿಲ್ಲ. ಹಾಗಾಗಿ ಒಂದು ಸಾರಿ ಅವನು ನೆಮ್ಮದಿ ಕದಡೋದಕ್ಕೆ ಕಾರಣ ಏನು ಅಂದರೆ, ಅವನ ಮಕ್ಕಳು 3 ಮೂರ್ಖರು. ಅವರಲ್ಲಿ ಸೌಜನ್ಯ, ಒಳ್ಳೆಯ ನಡತೆ, ಆಚಾರ ವಿಚಾರ ಇದು ಯಾವುದೂ ಇರಲಿಲ್ಲ. ಹಾಗಾಗಿ ಅವನು ತುಂಬ ದುಃಖದಲ್ಲಿದ್ದ. ಒಂದು ಸಾರಿ ಎಲ್ಲ ವಿದ್ವಾಂಸರನ್ನು ಕರೆಸಿಬಿಟ್ಟು ನನ್ನ ಮಕ್ಕಳನ್ನು ವಿದ್ಯಾವಂತರನ್ನಾಗಿ, ಬುದ್ಧಿವಂತರನ್ನಾಗಿ, ಸಚ್ಚಾರಿತ್ರ್ಯವಂತರನ್ನಾಗಿ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ. ಅದಕ್ಕೋಸ್ಕರ ಎಲ್ಲ ವಿದ್ವಾಂಸರನ್ನು ಕರೆಸಿಬಿಟ್ಟು ಹೇಳ್ತಾನೆ, ನೀವೆಲ್ಲರೂ ಕೂಡ ಏನಾದರೂ ಮಾಡಿ ನನ್ನ ಮಕ್ಕಳನ್ನು ಒಳ್ಳೆಯ ದಾರಿಗೆ ತರಬೇಕು ಅಂತ ಹೇಳ್ತಾನೆ. ಆಗ ಹೇಳ್ತಾರೆ, ನಮ್ಮ ಹತ್ರ ಎಲ್ಲರೂ ಎಲ್ಲರೂ ತಲೆ ತಗ್ಗಿಸ್ತಾರೆ. ಅದರಲ್ಲಿ ಒಬ್ಬ ವಿದ್ವಾಂಸ ಮಾತ್ರ ಎದ್ದು ನಿಂತು, ವಿಷ್ಣು ಶರ್ಮರಲ್ಲಿ ಹೋಗಿ ಅವರು ನಿಮ್ಮ ಮಕ್ಕಳನ್ನು ಸಚ್ಚಾರಿತ್ರ್ಯವಂತರನ್ನಾಗಿ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡ್ತಾರೆ ಅಂತ ಹೇಳ್ತಾರೆ. ಆಗ ರಾಜನಾದಂತಹ ಅಮರಶಕ್ತಿ ಏನು ಮಾಡ್ತಾನೆ? ವಿಷ್ಣು ಶರ್ಮರನ್ನು ಹುಡುಕೊಂಡು ಹೋಗ್ತಾನೆ. ವಿಷ್ಣು ಶರ್ಮರ ಹತ್ರ ಕೇಳ್ತಾನೆ, ನನ್ನ ಮಕ್ಕಳಿಗೆ ನೀವು ಒಳ್ಳೆಯ ವಿದ್ಯೆ ಮತ್ತು ಸಚ್ಚಾರಿತ್ರ್ಯವನ್ನು ಹೇಳ್ಕೊಡಿ, ನಿಮಗೆ ಎಷ್ಟು ಬೇಕಿದ್ರೂ ಹಣವನ್ನು ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಹೇಳ್ತಾರೆ, ವಿದ್ಯೆ ಅನ್ನೋದು ಮಾರಾಟಕ್ಕಿರೋದಲ್ಲ, ಆದರೂ ನಾನು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ತೀನಿ, ವಿದ್ಯೆಯನ್ನು ನಾನು ಮಾರಾಟ ಮಾಡ್ತಿಲ್ಲ ಅಂತ ಹೇಳಿಬಿಟ್ಟು ಅವರೇನು ಮಾಡ್ತಾರೆ, ಅವರನ್ನು 6 ತಿಂಗಳದ ಅವಧಿಯಲ್ಲಿ ಒಳ್ಳೆಯ ವಿದ್ಯಾವಂತರನ್ನಾಗಿ, ಬುದ್ಧಿವಂತರನ್ನಾಗಿ ಮಾಡ್ತಾರೆ. ಹೇಗೆ? ಪಂಚತಂತ್ರ ಅನ್ನೋ ಕಥೆಯನ್ನು ಹೆಸರನ್ನು ಕೇಳಿದಿರಲ್ವಾ? ಆ ಕಥೆಯ ಮೂಲಕ ಒಳ್ಳೆಯ ನೀತಿಯನ್ನು ಹೇಳ್ತಾ 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 ಅವರೆಲ್ಲರೂ ಕೂಡ ಸಚ್ಚಾರಿತ್ರ್ಯವನ್ನು ಪಡಿತಾರೆ, ಆ ನೀತಿಯನ್ನು ಕಲ್ತ್ಕೋತಾರೆ. ತಪ್ಪು ಮಾಡಿದ್ರೆ ಏನು ಶಿಕ್ಷೆ ಆಗುತ್ತೆ, ಅದೇ ರೀತಿಯಾಗಿ ಒಳ್ಳೆಯ ರೀತಿಯಲ್ಲಿ ನಡೆದರೆ ಯಾವ ರೀತಿಯಾಗಿ ನಾವು ಮುಂದೆ ಬರೋದಕ್ಕೆ ಸಾಧ್ಯ ಅನ್ನೋದನ್ನು ಕಥೆಯ ಮೂಲಕ ಹೇಳಿ ಮಕ್ಕಳ ಒಂದು ಮನಸ್ಸನ್ನು ಉತ್ತಮ ದಾರಿಗೆ ತರುವಂತಹ ಪ್ರಯತ್ನವನ್ನು ತರ್ತಾರೆ ಕೂಡ. ವಿದ್ಯಾರ್ಥಿನಃ ಸರ್ವೇಪಿ ಜ್ಞಾತವಂತಹ ವಯಮಪಿ ಅಗ್ರೆ ಉತ್ತಮ ಪ್ರಜಾಃ ಭವಿತವ್ಯಂ. ಅತಃ ಮೂಲಂ ಯದ್ವರ್ತತೆ ಪಂಚತಂತ್ರೆ ತಜ್ಞಾತುಂ ಅನಂತರಂ ಅಗಾಧ ಪಾಂಡಿತ್ಯಂ ಜ್ಞಾತುಂ ಸರ್ವೇ ಸಂಸ್ಕೃತಂ ಸ್ವೀಕೃತವಂತಹ ಕಿಲ. ಸಮೀಚೀನಂ ಛಾತ್ರಾಃ, ತರ್ಹಿ ಅದ್ಯ ಕಃ ಪಾಠಃ ಇತಿ ಚಿಂತಯन्तः सन्ति वा? आरोग्यभाग्यम् इति पूर्वतनकक्षायां पठितवन्तः किल? अधुना किं कुर्मः? अधुना अपि मुख्यांशं दृष्ट्वा अनन्तरम् अधुना पाठस्य मुख्यांशम् एकवारं स्मृत्वा अग्रे गच्छामः. प्रथमं मलिनप्रदेशे आहारं न खादन्तु. प्रथमं मलिनप्रदेशे आहारं न खादन्तु. किमर्थं? रमेशः उदरवेदनया ज्वरेण च पीडितः आसीत् किल? तथैव वयमपि सर्वे
उत्तमस्वास्थ्यं प्राप्तुं मलिनप्रदेशे आहारं न खादन्तु। माता निर्माणं कृत्वा ददाति किल, तदेव खादन्तु छात्राः। सूर्यनमस्कारेण आरोग्यं वर्धते, अतः सर्वे प्रतिदिनं सूर्यनमस्कारं कुर्वन्तः सन्ति किल, उत्तमम्। आरोग्यं भास्करात् इच्छेत्, तर्हि सूर्यनमस्कारं करणीयम्, अनन्तरं भास्करमपि प्रार्थयन्तु। श्रद्धां मेधाम् इति दृष्टवन्तः पूर्वतनकक्षायां, तथा भास्करमपि प्रार्थयन्तु। रोगनिवारणात् प्रतिबन्धः वरम्, अतः एव अधुना सर्वे गृहे एव उपविश्य पठन्तः सन्ति किल। किमर्थं? कोरोना रोगः मास्तु इति धिया गृहे एव उपविश्य पठन्तः सन्ति। रोगनिवारणात् प्रतिबन्धः एव वरम्, अतः प्रतिबन्धार्थमेव गृहे एव उपविष्टवन्तः। एवमेव उपविष्टवन्तः वा? न, पठनार्थम् एव अधुना अत्र उपविष्टवन्तः किल। अनन्तरं पथ्यविहीनानां रोगः न निवर्तते, अतः पथ्याहारमेव स्वीकुर्वन्तु छात्राः। पथ्यविहीनाः चेत् सर्वदा रोगग्रस्ताः एव भवन्ति, अतः अस्माकं छात्राः तु सर्वदा किं कुर्वन्ति? पथ्याहारं, योग्याहारमेव स्वीकुर्वन्ति। अनन्तरं भोजनान्ते तक्रसेवनं कर्तव्यं। भोजनं कृत्वा अन्ते तक्रं ज्ञातवन्तः किं? भोजनान्ते तक्रसेवनं कर्तव्यं। तक्रम् इत्युक्ते वयं ज्ञातवन्तः मज्जिगे, ಮೊಸರಿನಿಂದ ಬೆಣ್ಣೆಯನ್ನು ತೆಗೆದು ಮಾಡಿದಂತಹ ಮಜ್ಜಿಗೆ ಅಂತ ನಾವು ತಿಳಿದಿದ್ದೀವಿ. ಅದನ್ನು ಸ್ವೀಕರಿಸ್ತಾ ಇದ್ದೀರಲ್ವಾ? ಅನಂತರಂ ತಕ್ರದಗ್ಧಾಃ ರೋಗಾಃ ಪುನಃ ನ ಪ್ರಭವಂತಿ, ಅತಃ ತಕ್ರಸೇವನಂ ಕುರ್ವಂತು. ಕ್ರೀಡನೇನಾಪಿ ಆರೋಗ್ಯಸ್ಯ ರಕ್ಷಣಂ ಭವತಿ. ಕ್ರೀಡನಂ ಅವಶ್ಯಕಂ, ಸರ್ವದಾ ನಾವಶ್ಯಕಂ, ಕಿಂಚಿತ್ ಕಾಲಂ ಅಪೇಕ್ಷತೆ. ಶರೀರಮಾದ್ಯಂ ಖಲು ಧರ್ಮಸಾಧನಂ, ಅತಃ ಏವ ಶರೀರಂ ಆದ್ಯಂ ಧರ್ಮಸಾಧನಂ ಭವತಿ. ಅತಃ ಶರೀರಸ್ಯ ರಕ್ಷಣಂ ಸ್ವಾಸ್ಥ್ಯರಕ್ಷಣಂ ಚ ಕರ್ತವ್ಯಮೇವ. ಮಾನಸಿಕ ಆರೋಗ್ಯಂ ಯೋಗಾಭ್ಯಾಸೇನ ಜಾಯತೆ. ಮಾನಸಿಕ ಆರೋಗ್ಯಮಪಿ ಅಪೇಕ್ಷತೆ ಇತಿ ಜ್ಞಾತವಂತಃ. ಮಾನಸಿಕ ಆರೋಗ್ಯಮಪಿ ಅತ್ಯವಶ್ಯಕಮಿತಿ, ಮಾನಸಿಕ ಆರೋಗ್ಯಮಪಿ ಅತ್ಯವಶ್ಯಕಮಿತಿ ವಯಂ ಪಠಿತವಂತಃ ಕಿಲ. ಮಾನಸಿಕ ಆರೋಗ್ಯ ರಕ್ಷಣಮಪಿ ಅವಶ್ಯಂ ಕುರ್ವಂತು ಛಾತ್ರಾಃ. ಕಥಂ? ಯೋಗಾಭ್ಯಾಸೇನ ಮಾನಸಿಕ ರಕ್ಷಣಂ ಭವತಿ. ಯೋಗಸ್ಯ ಅಭ್ಯಾಸಂ ಕುರ್ವಂತು. ಶುದ್ಧ ಏವಂ ಶುದ್ಧಾಹಾರ ಸೇವನೆಯ ವ್ಯಾಯಾಮೇನ ಯೋಗಾಭ್ಯಾಸೇನ ಚ ಆರೋಗ್ಯಸ್ಯ ಸಂರಕ್ಷಣಂ ಭವತಿ ಇತಿ ಏತತ್ ಸರ್ವಂ ಪಠಿತವಂತಃ. ಅಧುನಾ ಅಭ್ಯಾಸಃ. ಛಾತ್ರಾಃ ಸರ್ವೇ किं कुर्वन्तु? लेखनार्थं पुस्तकं तथा लेखनीं च स्वीकुर्वन्तु. हस्ते अस्ति वा? उत्तमं. सर्वे लिखितुं सन्नद्धाः एव किल. समीचीनं छात्राः. रमेश, प्रथमप्रश्नः. रमेशः किमर्थम् अनुपस्थितः? ओ, ज्ञातवन्तः अधुना. रमेशः उदरवेदनया ज्वरेण च पीडितः, अतः अनुपस्थितः. लिखन्तु. रमेशः उदरवेदनया ज्वरेण च पीडितः, अतः अनुपस्थितः इति लिखितवन्तः वा? द्वितीयप्रश्नं पश्यामः. केन आरोग्यस्य रक्षणं भवति? आम्, अधुना सर्वे उक्तवन्तः. तर्हि लिखन्तु. सूर्यनमस्कारेण आरोग्यस्य रक्षणं भवति. पुनः वदामि. सूर्यनमस्कारेण आरोग्यस्य रक्षणं भवति. तृतीयप्रश्नं लिखन्तु. तृतीयप्रश्नं पश्यामः. तृतीयप्रश्नः. आरोग्यं कस्मात् इच्छेत्? आम्, आरोग्यं भास्करात् इच्छेत्.
अनन्तरं चतुर्थः प्रश्नः, तक्रं केषां हिताय भवति? तक्रं छात्राणामेव वा? नास्ति, तक्रम् अस्माकं, युष्माकं, सर्वेषां छात्राणामपि। अतः किं लिखामः? तक्रं नराणां हिताय भवति। केषां हिताय भवति तक्रं? नराणां हिताय भवति। अधुना चतुर्थः प्रश्नः, तक्रं केषां हिताय भवति? छात्राणामेव वा? छात्राणामपि, अस्माकमपि, युष्माकमपि, सर्वेषामपि हिताय भवति। अतः किं लिखामः? तक्रं नराणां हिताय भवति इति लिखामः। यथा निर्देशम् उत्तरं लेखनीयम्। अधुना यथा निर्देशम् उत्तरं लिखत। ಪ್ರಥಮಪ್ರಶ್ನಃ, ಯಥಾ ನಿರ್ದೇಶವನ್ನು ಬರೆಯುವಾಗ ಕನ್ನಡದಲ್ಲಿ ನೀವೇನು ಮಾಡ್ತೀರಾ? ಯಾರು ಯಾರಿಗೆ ಯಾವಾಗ ಹೇಳಿದರು ಅನ್ನೋದನ್ನು ಬರಿತೀರಲ್ವಾ? ಸಂಸ್ಕೃತದಲ್ಲೂ 3 ವಾಕ್ಯಗಳನ್ನು ಬರೆದು, ಸಂಸ್ಕೃತದಲ್ಲಿಯೂ ಕೂಡ 3 ವಾಕ್ಯಗಳನ್ನು ಬರೆದು ನೀವು ಅಭ್ಯಾಸವನ್ನು ಮಾಡಬಹುದು. ಹೇಗೆ ಅನ್ನೋದನ್ನು ನೋಡಿ. ಪ್ರಥಮ ಪ್ರಶ್ನಃ, ಸೂರ್ಯ ನಮಸ್ಕಾರೇಣ ಸ್ವಾಸ್ಥ್ಯಸ್ಯ ರಕ್ಷಣಂ ಭವತಿ ಕಿಂ? ಕಃ ಪಾಠಃ? ಸರ್ವೇ ಜ್ಞಾತವಂತಃ. ಕಃ ಪಾಠಃ? ಆರೋಗ್ಯಭಾಗ್ಯಂ ಇತಿ ಪಾಠಃ. ಸಮೀಚೀನಂ. का पृच्छति? दिव्या पृच्छति. कं पृच्छति? अध्यापकम्. अत्र आचार्यं पृच्छति. कं पृच्छति? आचार्यं पृच्छति. द्वितीयप्रश्नः, मानसिक आरोग्यं योगाभ्यासेन जायते इति ज्ञातवन्तः. सः योगस्य अभ्यासं करोति. कः पाठः? ओ, सर्वे लिखितवन्तः किल? आरोग्यभाग्यम् इति पाठः. कः वदति? आचार्यः वदति. कान् वदति? आचार्यः सर्वदा छात्रान् इच्छति, अतः छात्रान् वदति. रिक्तस्थानानि पूरयत. प्रातः रिक्तस्थानम् आरोग्यरक्षणं भवति. रिक्तस्थाने किं लिखामः? रिक्तस्थाने सूर्यनमस्कारेण. प्रातः सूर्यनमस्कारेण आरोग्यरक्षणं भवति. लिखितवन्तः वा? सर्वे लिखित्वा विद्यागमकार्यक्रमार्थम् आगच्छन्ति अध्यापकाः किल? तेषां कृते प्रदर्शयन्तु. द्वितीयरिक्तस्थानं पश्यामः. न हि रिक्तस्थानं भेषजानां शतैरपि. अत्र किं लिखितवन्तः? पथ्यविहीनानां. न हि पथ्यविहीनानां भेषजानां शतैरपि. तृतीयरिक्तस्थानं पश्यन्तु. लोकाः समस्ताः रिक्तस्थानं भवन्तु. तर्हि लोकाः समस्ताः सुखिनो भवन्तु. वाक्यं रचयत. अस्माकम् इति प्रथमप्रश्नः. किं लिखितवन्तः? भारतम् अस्माकं देशः. सर्वे जानन्ति. अस्माकम् आचार्यः उत्तमः. अतः सरलवाक्यमेव लिखन्तु छात्राः. भारतम् अस्माकं देशः इति सरलं चेत् तदेव लिखतु. द्वितीयप्रश्नः, सर्वदा. सर्वदा भक्तः सर्वदा देवं ध्यायति. पठने सर्वदा आसक्तिः भवतु. पठने सर्वदा आसक्तिः भवितव्यम्. अतः एव सर्वे लिखन्तः सन्ति अस्माकं छात्राः. प्रतिदिनं छात्राः प्रतिदिनं शालां गच्छति. अहं
प्रतिदिनं देवं नमामि. सर्वेपि देवनमस्कारं कुर्वन्ति किल. अन्यलिङ्गपदं लिखत. छात्रः पुल्लिङ्गः, छात्रा स्त्रीलिङ्गः. स्वस्थः सर्वे जानन्ति स्त्रीलिङ्गरूपं. स्वस्था समीचीनं. प्रसिद्धः स्त्रीलिङ्गरूपम् उक्तवन्तः वा. प्रसिद्धा. पिता आं माता इति. चतुर्थपदं लिखत छात्राः. क्रियापदस्य अभ्यासं कृतवन्तः किल. तर्हि एतत् बहु सरलम्. अहं पठामि, वयं पठामः. त्वं वदसि, यूयं वदथ. फलम् अस्ति, फलानि बहुवचने सन्ति. विद्यालयस्य षष्ठीविभक्तिः. दूरात् रामात् इति वयं ज्ञातवन्तः, अभ्यासमपि कृतवन्तः किल. तथैव दूरात् इति पञ्चमी विभक्तिः. समूहेतरपदं लिखामः अधुना. आसीत् इति समूहेतरपदं वर्तते. सूर्यः पीडितः, ह्यः आचार्यः. ह्यः इति अव्ययम्, अतः ह्यः इति समूहेतरपदं वर्तते. श्रद्धां बुद्धिं ज्ञानं विद्यां. श्रद्धयापि ज्ञानम् आगच्छति, उत्तमबुद्ध्यापि ज्ञानं वर्धते, विद्यार्जनेनापि ज्ञानं वर्धते इति सर्वे जानन्ति. अतः ज्ञानम् इति समूहेतरपदं वर्तते. विरुद्धार्थकपदं लिखन्तु. चित्रं दृष्ट्वा एव ज्ञायते किल. बहिः. बहिः इत्युक्ते ಹೊರಗಡೆ, अन्तः ಒಳಗೆ. द्वितीयप्रश्नः अधिकम् अल्पम्. उपस्थितः. विरुद्धार्थकपदं किं. सर्वे उक्तवन्तः. अमृतं, एतदपि सर्वे जानन्ति, विषम् इति. अधुना संयोज्य लिखत. अविभागे अहं, त्वं, यूयं, वयं. बविभागे लिखावः, पठथ, क्रीडसि, स्मरन्ति, पठामि, गच्छामः. तर्हि संयोजनं कथम्. अहं पठामि, त्वं क्रीडसि, यूयं पठथ, वयं गच्छामः. इतोपि एकवारं पश्यामः उत्तराणि. अहं पठामि, त्वं क्रीडसि, यूयं पठथ, वयं गच्छामः. पाठनसन्दर्भे 3 श्लोकाः आगताः. अर्थः लेखनीयः, लिखन्तु च. तात्पर्यं लिखत. श्रद्धां मेधां यशः प्रज्ञां विद्यां बुद्धिं श्रियं बलम् आयुष्यं तेज आरोग्यं देहि मे करुणाकर इति सर्वे तस्मिन् दिने पठितवन्तः किल. अर्थः एलै सूर्यने ನನಗೆ ಶ್ರದ್ಧೆ, ಬುದ್ಧಿ, ಯಶಸ್ಸು, ಪ್ರಜ್ಞೆ, ವಿದ್ಯೆ, ಸಂಪತ್ತು, ಬಲ, ಆಯುಷ್ಯ, ತೇಜಸ್ಸು ಮತ್ತು ಆರೋಗ್ಯಗಳನ್ನು ಕರುಣಿಸು ಇತಿ ಪ್ರತಿದಿನಂ ಪ್ರಾರ್ಥಯಂತು. ವಿನಾಪಿ ಭೇಷಜೈರ್ವ್ಯಾಧಿಃ ಪಥ್ಯೇನೈವ ನಿವರ್ತತೆ ನ ಹಿ ಪಥ್ಯವಿಹೀನಾನಾಂ ಭೇಷಜಾನಾಂ ಶತೈರಪಿ. ಅತಃ ಕಿಂ ಕುರ್ವಂತು? ಉತ್ತಮ ಆಹಾರಂ ಸ್ವೀಕುರ್ವಂತು, ಮಲಿನ ಆಹಾರಂ ನ ಸ್ವೀಕುರ್ವಂತು ಛಾತ್ರಾಃ. ಅರ್ಥಃ ಯಾರು ನಿಯಮಿತವಾಗಿ ಪಥ್ಯವನ್ನು ಮಾಡುತ್ತಾರೋ
ಅವರಿಗೆ ಔಷಧಿ ಇಲ್ಲದೆ ಕಾಯಿಲೆಗಳು ವಾಸಿಯಾಗುತ್ತವೆ. ಆದರೆ ಯಾರು ಪಥ್ಯವನ್ನೇ ಮಾಡುವುದಿಲ್ಲವೋ ಅವರಿಗೆ ನೂರಾರು ಔಷಧಿಗಳನ್ನು ಸೇವಿಸಿದರೂ ಕಾಯಿಲೆಯು ವಾಸಿಯಾಗುವುದಿಲ್ಲ. ತೃತೀಯ ಶ್ಲೋಕಃ ನ ತಕ್ರ ಸೇವಿ ವ್ಯಥತೆ ಕದಾಚಿತ್ ನ ತಕ್ರದಗ್ಧಾಃ ಪ್ರಭವಂತಿ ರೋಗಾಃ ಯಥಾ ಸುರಾಣಾಂ ಅಮೃತಂ ಹಿತಾಯ ತಥಾ ನರಾಣಾಂ ಭುವಿ ತಕ್ರಮಾಹುಃ. ತಾತ್ಪರ್ಯಂ ಲಿಖಂತು. ಯಾರು ತಮ್ಮ ದಿನನಿತ್ಯದ ಆಹಾರದೊಂದಿಗೆ ಮಜ್ಜಿಗೆಯನ್ನು ಸೇವಿಸುತ್ತಾರೆಯೋ ಅವರು ಆರೋಗ್ಯವಂತರಾಗಿರುತ್ತಾರೆ. ಒಮ್ಮೆ ಮಜ್ಜಿಗೆಯ ಸೇವನೆಯಿಂದ ವಾಸಿಯಾದ ರೋಗವು ಪುನಃ ಬರುವುದೇ ಇಲ್ಲ. ಹೇಗೆ ದೇವತೆಗಳಿಗೆ ಅಮೃತವು ಹಿತಕರವೋ ಹಾಗೆ ಈ ಜಗತ್ತಿನಲ್ಲಿ ಮಾನವರಿಗೆ ಮಜ್ಜಿಗೆಯು ಹೆಚ್ಚು ಆರೋಗ್ಯಕರ ಎಂದು ವೈದ್ಯರು ಹೇಳಿದ್ದಾರೆ. ಪಠಾಮಿ ಸಂಸ್ಕೃತಂ ನಿತ್ಯಂ ವದಾಮಿ ಸಂಸ್ಕೃತಂ ಸದಾ ಧ್ಯಾಯಾಮಿ ಸಂಸ್ಕೃತಂ ಸಮ್ಯಕ್ ವಂದೇ ಸಂಸ್ಕೃತ ಮಾತರಂ. ನಾನು ಪ್ರತಿದಿನವೂ ಸಂಸ್ಕೃತವನ್ನು ಓದುತ್ತೇನೆ ಎಂದು ಪ್ರಮಾಣ ಮಾಡ್ತಿದ್ದೀರಲ್ವಾ? ಯಾವಾಗಲೂ ಸಂಸ್ಕೃತವನ್ನೇ ಹೇಳುತ್ತೇನೆ. ಸಂಸ್ಕೃತದಲ್ಲೇ ಮಾತಾಡೋದನ್ನು ಅಭ್ಯಾಸ ಮಾಡ್ತೀರಾ ಅಂತಲೇ ಯಾವ ಪಾಠ ಬಂದಿದೆ ನಿಮಗೆ? ಆರೋಗ್ಯ ಭಾಗ್ಯಂ ಅಂತ ಸಂಭಾಷಣಾತ್ಮಕ ಪಾಠ ಬಂದಿದೆ. ಚೆನ್ನಾಗಿ ಸಂಸ್ಕೃತವನ್ನು ಧ್ಯಾನಿಸುತ್ತೇನೆ. ಸಂಸ್ಕೃತ ಮಾತೆಗೆ ನನ್ನ ನಮಸ್ಕಾರಗಳು. ಸಂಸ್ಕೃತ ಮಾತೆಗೆ ನಮಸ್ಕಾರ ಮಾಡಿದ್ರಲ್ವ ಇವಾಗ? ಹಾಗಾದ್ರೆ ನೀವೇನು ಮಾಡಬೇಕು? ಸಂಸ್ಕೃತ ಮಾತೆಗೆ ನಮಸ್ಕಾರ ಮಾಡಿ ವಿದ್ಯಾರ್ಜನೆಗೆ ತೊಡಗಬೇಕು ನೀವೆಲ್ಲರೂ. ಹಾಗಾಗಿ ನೀವೆಲ್ಲರೂ ಕೂಡ ವಿದ್ಯಾರ್ಜನೆಗೋಸ್ಕರ ಒಂದು ಸುಭಾಷಿತವನ್ನು ನೆನ್ಪು ಮಾಡ್ಕೊಳ್ರಿ. ಯಾವುದದು ಅಂತ ಯೋಚನೆ ಮಾಡ್ತಿದ್ದೀರಾ? ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವಾತ್ ಧನಮಾಪ್ನೋತಿ ಧನಾತ್ ಧರ್ಮಂ ತತಃ ಸುಖಂ. ವಿದ್ಯಾ ಕಿಂ ದದಾತಿ? ವಿದ್ಯಾ ದದಾತಿ ವಿನಯಂ. ಯಹ ಸಮೀಚೀನತೆಯ ಪಠತಿ ಇತ್ಯುಕ್ತೆ ಯೋಗ್ಯ ಅಭ್ಯಾಸಂ ಕರೋತಿ ಯೋಗ್ಯ ವಿದ್ಯಾಂ ಸಂಪಾದಯತಿ ಸಹ ಸರ್ವ ಯಹ ಪ್ರತಿದಿನಂ ಸಂಸ್ಕೃತಂ ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವಾತ್ ಧನಮಾಪ್ನೋತಿ ಧನಾತ್ ಧರ್ಮಂ ತತಃ ಸುಖಂ. ವಿದ್ಯೆಯಿಂದ ನಾವೇನು ಮಾಡ್ಬೋದು? ವಿದ್ಯೆಯಿಂದ ವಿನಯವನ್ನು ಸಂಪಾದಿಸ್ಬೋದು. ಯಾರು ಯೋಗ್ಯವಾದ ವಿದ್ಯೆಯನ್ನು ಹೊಂದಿದಾರೋ ಅವರು ಯಾವತ್ತೂ ಕೂಡ ಅಹಂಕಾರ ಪಡೋದೇ ಇಲ್ಲ. ಹಾಗಾಗಿ ಮಿತ್ರರೇ, ವಿದ್ಯಾರ್ಥಿಗಳೇ, ನೀವೆಲ್ಲರೂ ಕೂಡ ಯೋಗ್ಯವಾದ ವಿದ್ಯೆಯನ್ನು ಕಲಿಯೋದಕ್ಕೆ ಸನ್ನದ್ಧರಾಗಿದ್ದೀರಾ. ವಿನಯಾದ್ ಕಿಮ್ ಆಗಚ್ಚತಿ? ವಿನಯಾದ್ ಯಾತಿ ಪಾತ್ರತಾಂ. ನಾವು ಸಮಾಜದಲ್ಲಿ ಯೋಗ್ಯತೆಯನ್ನು, ಗೌರವವನ್ನು ವಿದ್ಯೆಯಿಂದ ಸಂಪಾದಿಸೋದಕ್ಕೆ ಸಾಧ್ಯ. ಪಾತ್ರತ್ವಾತ್ ಧನಮಾಪ್ನೋತಿ. ಯೋಗ್ಯ ಗೌರವವನ್ನು ಸಂಪಾದಿಸೋದ್ರಿಂದ ನಾವು ಅವಶ್ಯಕತೆಗೆ ಬೇಕಾಗಿರುವಂತಹ ಧನ ಸಂಪಾದನೆಯನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಅತಃ ವಿದ್ಯಾ ಅತ್ಯವಶ್ಯಕಂ ಧನಾತ್ ಧರ್ಮಂ. ಧನ ಸಂಪಾದನೆಯ ಸಹ ಕಿಂ ಕುರ್ಮಃ? ಧರ್ಮಾಚರಣಂ. ಅಂದರೆ ನಾವು ಯೋಗ್ಯವಾದಂತಹ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ ಆಗತ್ತೆ. ತತಃ ಸುಖಂ ಅನಂತರಂ ತತಃ ಸುಖಂ ಇತಿ ವರ್ತತೆ ಕಿಲ. ವಿದ್ಯೆಯಿಂದ ವಿನಯವನ್ನು, ಪಾತ್ರತ್ವವನ್ನು ಅಂದರೆ ಯೋಗ್ಯತೆಯನ್ನು, ಹಾಗೇನೆ ನಾವು ವಿದ್ಯೆಯಿಂದ ನಾವು ವಿನಯವನ್ನು, ಹಾಗೇನೆ ಯೋಗ್ಯತೆಯನ್ನು, ಧರ್ಮಾಚರಣೆಯನ್ನು, ಹಾಗೇನೆ ನಾವೆಲ್ಲರೂ ಸುಖವಾಗಿ ಇರೋದಕ್ಕೆ ಸಾಧ್ಯ ಅಂತ ಆದಾಗ ನಾವು ವಿದ್ಯೆಯನ್ನು ಕಲಿಲೇಬೇಕಲ್ವ ಮಕ್ಕಳೇ? ಅಸ್ತು ತರ್ಹಿ ಕಿಂಚಿತ್ ಪಶ್ಯಾಮಃ ಕಿಮೇತತ್ ಇತಿ ಚಿಂತಿತವಂತಹ ವಾ? ಸಂಖ್ಯಾವಾಚಕಂ. ಕನ್ನಡದಲ್ಲಿ 1, 2, 3 ಅಂತೆಲ್ಲ ಹೇಳ್ತಿರಲ್ವಾ? ಅದೇ ರೀತಿಯಾಗಿ ಇಂಗ್ಲೀಷ್ನಲ್ಲಿ 1, 2, 3
ಹೀಗೆ ಹೇಳ್ಕೊಂಡು ಹೋಗ್ತೀರಾ. ಸಂಸ್ಕೃತದಲ್ಲಿ ಹೇಗೆ ಹೇಳೋದಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ. ತರ್ಹಿ ಪಶ್ಯಂತು ಪುಲ್ಲಿಂಗದಲ್ಲಿ ನಾವು ಕನ್ನಡದಲ್ಲಿ ಒಬ್ಬ ಬಾಲಕನು ದೇವಸ್ಥಾನಕ್ಕೆ ಹೋದನು ಅಂತ ಹೇಳ್ತೀವಲ್ವಾ, ಹಾಗೇನೆ ಪುಲ್ಲಿಂಗದಲ್ಲಿ ಏಕಃ ಬಾಲಕಃ, ದ್ವೌ ಛಾತ್ರೌ, ತ್ರಯಃ ಅಧ್ಯಾಪಕಾಃ, ಚತ್ವಾರಃ ವೈದ್ಯಾಃ. ಅನಂತರಂ ಸ್ತ್ರೀಲಿಂಗೆ ಕಿಂಚಿತ್ ವ್ಯತ್ಯಾಸಃ ವರ್ತತೆ. ಕುತ್ರ ವ್ಯತ್ಯಾಸಃ ವರ್ತತೆ ಇತಿ ಪಶ್ಯಂತು. ಸ್ತ್ರೀಲಿಂಗೆ ಒಬ್ಬಳು ಬಾಲಕಿಯು ಓದುತ್ತಿದ್ದಾಳೆ ಅಂತ ಹೇಳ್ತಿರಲ್ವಾ, ವ್ಯತ್ಯಾಸ ಇದೆ. ಒಂದು ಬಾಲಕಿ ಅಂತ ಹೇಳೋದಿಕ್ಕಾಗಲ್ಲ, ಒಬ್ಬಳು ಬಾಲಕಿಯು ಓದುತ್ತಿದ್ದಾಳೆ. ತಥೈವ ಸ್ತ್ರೀಲಿಂಗೆ ಏಕಾ ಬಾಲಿಕಾ, ದ್ವೇ ಛಾತ್ರೇ, ತಿಸ್ರಃ ಅಧ್ಯಾಪಿಕಾಃ, ಚತಸ್ರಃ ವೈದ್ಯಾಃ. एवं नपुंसकलिंगे कथम इति चिन्तयन्तः सन्ति वा? तर्हि नपुंसकलिंगेऽपि पश्यामः. एकं पुस्तकं, द्वे फले, त्रीणि पुष्पाणि, चत्वारि काव्यानि. कति सन्ति? चत्वारि. एकं द्वे त्रीणि चत्वारि. चत्वारि काव्यानि सन्ति किल. अनन्तरं पञ्चमादारभ्य त्रिषु लिङ्गेषु अपि समानं. कथं? पञ्च गावः, पञ्च बालकाः, पञ्च बालिकाः, एवं पञ्च वृक्षाः, षट् महिलाः, सप्त ऋषयः, सप्त ऋषयः, अष्ट मयूराः, नव एतत् किं? नव चटकाः. नव चटकाः सन्ति किल अत्र. दश हरिणाः. अधुना छात्राः पुल्लिंगे स्त्रीलिंगे यद्वर्तते पठनसमये एव अवगन्तुं शक्यते. पठनसमये एव अवगन्तुं शक्यते. परन्तु नपुंसकलिंगे यद्वर्तते तस्य अभ्यासः करणीयः. अतः एकं मम साकं वदन्तु. द्वे त्रीणि चत्वारि पञ्च षट् सप्त. सप्त वर्तते किल ऋषयः. अष्ट नव दश. आरोग्यभाग्यम् इति पाठं सर्वे लिखितवन्तः. उत्तमछात्राः. इतः परमपि अग्रिमपाठाः आगच्छन्ति. पश्यन्तु. शुभं भूयात्. संस्कृतं पठ, आधुनिको भव. धन्यवादाः.